ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಣ ಕೊಬ್ಬರಿ ಮತ್ತು ಬೆಲ್ಲ ಬೇಕು. ಇದನ್ನು ನಾನು ಇವಾಗ ಒಣ ಕೊಬ್ಬರಿನ ಮೇಗಿಲ್ದು ಅದನ್ನು ಸಿಪ್ಪೆನ ಈ ಥರ ತುರಿದು ಅದನ್ನು ಇಟ್ಕೊಳ್ತಾ ಇದ್ದೀನಿ. ಈ ಥರ ತುರಿ ಮನೆಯಲ್ಲಿ ಆ ಸಿಪ್ಪೆನ ಎಲ್ಲ ತುರಿದು ಇಟ್ಕೊಂಡ್ಬಿಡ್ತೀನಿ. ಈ ಥರ ಎಲ್ಲನೂ ನಾನು ಮಾಡಿಟ್ಕೊಂಡೆ. ಇವಾಗ ಅದನ್ನು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಅಂದರೆ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು, ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ನಾನು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಈ ಥರ ಸಣ್ಣದಾಗಿ ಪುಡಿ ಆಗಬೇಕು. ಇದನ್ನಿವಾಗ ಒಂದು ಬುಟ್ಟಿಗೆ ಅಥವಾ ಒಂದು ಬೌಲಿಗೆ ನಾವು ತೆಗೆದಿಟ್ಕೊಳ್ಬೇಕು. ಇವಾಗ ಅದೇ ಜಾರಿಗೆ ನಾನು ಏಲಕ್ಕಿ ಕೂಡ ಅದೇ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ಪೂನ್ ಸಕ್ಕರೆ ಹಾಕಿ ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ನಮಗೆ ಏಲಕ್ಕಿ ಪೌಡ್ರ್ ರೆಡಿ ಆಗುತ್ತೆ. ಇವಾಗ ರೆಡಿ ಆಯಿತು. ಇವಾಗ ಕೊಬ್ಬರಿದೇನು ಪುಡಿ ಇತ್ತಲ್ಲ ಅದರೊಳಗನೆ ಇದನ್ನು ಹಾಕ್ಕೊಳ್ತೀನಿ. ಇವಾಗ ನಾನು ಒಂದು ಬೌಲ್ ಕೊಬ್ಬರಿ ಪುಡಿ ಇದ್ದರೆ ನಾವು ಒಂದು ಬೌಲ್ ಬೆಲ್ಲ ತೊಗೋಬೋದು. ಇನ್ನು ಸ್ವೀಟ್ ಕಮ್ಮಿ ಬೇಕಂದರೆ ಕಮ್ಮಿ ತೊಗೋಬೋದು. ನಾನು ಸ್ವಲ್ಪ ತೊಗೊಂಡಿದ್ದೆ. ಇವಾಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತೀನಿ. ಸ್ವಲ್ಪ ಅದು ಬೆಲ್ಲ ಮುಳುಗೋ ರೀತಿ ಅಷ್ಟಾದರೆ ಸಾಕು. ಇವಾಗ ಇದನ್ನು ಒಂದೆಡೆ ಪಾಕ ತಗೊಳ್ಳೋಣ ನಾವು. ಇವಾಗ ಒಂದು ಪ್ಲೇಟಿಗೆ ನಾನು ಎಣ್ಣೆ ಕೂಡ ಹಚ್ಚಿ ಇಟ್ಕೊಂಡ್ಬಿಡ್ತೀನಿ ಒಂದು ಸೈಡಿಗೆ. ಅಷ್ಟರಲ್ಲಿ ನಮ್ಮ ಪಾಕ ಕೂಡ ರೆಡಿ ಆಗುತ್ತೆ. ಈ ಥರ ಪಾಕ ಬರಬೇಕು, ನೊರೆ ಥರ ಬರಬೇಕು. ಈ ಥರ ಬಂದಮೇಲೆ ನಾನು ಇದನ್ನು ಪಾಕ ಹೇಗೆ ಬಂದಿದೆ ಅಂತ ಕೂಡ ನೋಡ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕಿದರೆ ಇದು ಪಾಕ ಕೂಡ್ಕೋಬೇಕು. ಒಂದು ಕಡೆ ಪ್ಲೇಟಲ್ಲಿ ನೀರಲ್ಲಿ ಒಂದು ಕಡೆ ಕೂಡಿದರೆ ಆಯಿತು. ಇದು ಕೂಡ್ತಾ ಇದೆ. ಇವಾಗ ಈ ಥರ ಕೂಡ್ಕೊಂಡ್ರೆ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಕೊಬ್ಬರಿ ಪುಡಿ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ದು. ಇವಾಗ ನಾನು ಇದನ್ನು ಎಲ್ಲ ಒಂದು ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು. ಕೇವಲ 2 ಇಂಗ್ರೀಡಿಯೆಂಟ್ಸ್ ಮತ್ತು ಬೆಲ್ಲ ಮತ್ತು ಕೊಬ್ಬರಿ ಇದ್ದರೆ ಸಾಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು. ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಆವಾಗಲೇ ಎಣ್ಣೆ ಸವರಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ಹಾಕ್ಬಿಡ್ತೀನಿ. ಇದನ್ನೆಲ್ಲ ಹಾಕಿ ಇವಾಗ ಒಂದು ಸ್ಪೂನ್ಲಿದ್ದ ನಾನು ಅದನ್ನೆಲ್ಲ ಹರಡ್ಕೊತೀನಿ. ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಆಗೋ ಥರ ಮಾಡಿ ನಾನು ಈ ಥರ ಮಾಡ್ಕೊಂಡಿದ್ದೆ. ಅಂದ್ರೆ ನಮಗೆ ಕಟ್ ಮಾಡಿದ್ರೆ ಸ್ವೀಟ್ ಕೂಡ ಚೆನ್ನಾಗಿ ಬರಬೇಕು ಅಂತ. ಇವಾಗ ಈ ಥರ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಗ್ಬಿಟ್ಟ ಮೇಲೆ ಇದನ್ನು ಇವಾಗ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದ್ದರೂ ನಡೆಯುತ್ತೆ. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡಿಕೊಂಡೆ.
ನೀವು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡೋರಿದ್ದರೆ ಮಾಡ್ಬೋದು. ಇವಾಗ ನಾನು ಕೊಬ್ಬರಿ ಏನು ಹೆರ್ದಿದ್ನಲ್ಲ ಅದು ಏನು ವೇಸ್ಟ್ ಆಗೋದು ಬೇಡ ಅಂತ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಜೀರಿಗೆ ಇದನ್ನೆಲ್ಲ ಸೇರಿಸಿ ಚಟ್ನಿ ಮಾಡಿಕೊಂಡೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಚಟ್ನಿ ಈ ಥರ ಬಂದಿತ್ತು ನೋಡಿರಿ, ಚೆನ್ನಾಗಿತ್ತು ಚಟ್ನಿ ಕೂಡ. ಫೈನಲಾಗಿ ಈ ಥರ ಬಂದಿತ್ತು ಚಟ್ನಿ. ಇವಾಗ ಇದು ಸ್ವೀಟು ತಣ್ಣಗಾಗಿತ್ತು, ಅದೆಲ್ಲ ಮಾಡ್ಕೋಷ್ಟೊತ್ತಿಗೆ ಇದನ್ನು ಇವಾಗ ತೆಗಿತಾ ಇದ್ದೀನಿ ನೋಡಿ. ನಾನು ಸ್ವೀಟು ತುಂಬಾ ಚೆನ್ನಾಗಿ ಬಂದಿತ್ತು, ನನಗೂ ತುಂಬಾ ಇಷ್ಟ ಆಯಿತು. ಇದು ನಾನು ಊಹೆ ಕೂಡ ಮಾಡ್ಕೊಂಡಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಸ್ವೀಟು. ನಾವು ಮಾಡಿರೋ ಅಡುಗೆಗಳು ಅದು ನಮ್ಮ ಊಹೆಗೂ ಮೀರಿ ಬಂದಿದ್ದರೆ ನಮಗೆ ತುಂಬಾ ಖುಷಿಯಾಗುತ್ತೆ. ಇದು ಕೂಡ ಹಾಗೆ ಆಗಿತ್ತು, ನಾವು ಊಹೆ ಮಾಡಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಇದು ಸ್ವೀಟು. ಫೈನಲಾಗಿ ಈ ಥರ ಸ್ವೀಟನ್ನ ರೆಡಿ ಮಾಡಿಕೊಂಡೆ ನಾನು. ಇವಾಗ ಈ ಥರ ಬಂದಿತ್ತು ಸ್ವೀಟು, ತುಂಬಾ ಚೆನ್ನಾಗಿ ಬಂದಿತ್ತು, ಬಾಯಲ್ಲಿಟ್ಟರೆ ಕರಗೋ ಥರ ಆಗಿತ್ತು. ಇವಾಗ ನಾನು ಸೊಪ್ಪು ಕೂಡ ಇತ್ತು, ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ. ಇದು ಹುಳ್ಚಿಕ್ಕ, ಇದನ್ನು ನಾನು ಸೋಸಿಟ್ಕೊಳ್ತಾ ಇದ್ದೀನಿ. ಇವಾಗ ನೈಟ್ ಸಾಂಬಾರು ಮಾಡಬೇಕಂತ ಇದನ್ನು ಇವಾಗಲೇ ನಾನು ಸೋಸಿ ಇಟ್ಕೊಂಡ್ಬಿಡ್ತೀನಿ ತೊಳೆದು. ಅಂದರೆ ಎಲ್ಲರೂ ಈ ಥರನ ಮಾಡ್ಬೋದು ಅನಿಸುತ್ತೆ ನನಗೂ ಕೂಡ, ಇನ್ನು ಈಸಿ ಆಗುತ್ತೆ ಅಂತ. ಇನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಾನು ಪಾಲಕ್ ಕೂಡ ಅದನ್ನು ಸೋಸಿಟ್ಕೊಳ್ತೀನಿ. ಇದನ್ನೆಲ್ಲ ಸೋಸಿ ತೊಳೆದಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಂತ. ಇವಾಗ ಇದನ್ನು ತೊಳೆದಿಟ್ಕೊಂಡಿದ್ನೆಲ್ಲ ಇವಾಗ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಬೇಳೆ, ಒಂದು ಅರ್ಧ ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಮತ್ತು ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಒಂದು 3 ಸೀಟಿ ಹೊಡೆಸಿ ಸಾಂಬಾರು ಮಾಡ್ಕೋಬೇಕು ಅಂತ. ನಾನು ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕಿದ್ದೆ, ಸ್ವಲ್ಪ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಸ್ವಲ್ಪ ಹಾಕಿದರೆ ಪರವಾಗಿಲ್ಲ. ಇವಾಗ ಆ ಸೈಡು ಅನ್ನ ಕೂಡ ಇಟ್ಕೊಂಡಿದ್ದೆ ನಾನು. ಇವಾಗ ಬೇಳೆ ಅದು ಸೊಪ್ಪು ಕುದ್ದಿದೆ, ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಅದು ಈ ಥರ ಬೇಳೆ ಮತ್ತು ಸೊಪ್ಪು ಈ ಥರ ಕುದ್ದಿತ್ತು, ಇದನ್ನು ಚಮಚದಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಇವಾಗ ಅದಕ್ಕೆ ಒಗ್ಗರಣೆಗೆ ಇದನ್ನೆಲ್ಲ ಹಾಕಿ ಮತ್ತು ಉಪ್ಪು, ಹಸಿಮೆಣಸಿನ್ಕಾಯಿ, ಖಾರ ಹಾಕಿದ್ದೆ ನಾನು. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಂತ್ಯ ಕೂಡ ಹಾಕಿದ್ದೆ. ಫೈನಲಾಗಿ ಸಾಂಬಾರು ಕೂಡ ರೆಡಿ ಆಯಿತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ವಿಡಿಯೋ ಯಾರೆಲ್ಲ ನೋಡಿದ್ರಿ ಅವರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.